ಅಣ್ಣ ಮಂಡ್ಯದಿಂದ ಬಂದಿದ್ದೀವಿ ಅಣ್ಣ. ನಮ್ಮ ಟೀಮ್ ಹೆಸರು ಸಕ್ಕರೆನಾಡು ಮಂಡ್ಯ ಅಂತ. ಮಂಡ್ಯ ತಾಲೂಕಿನಾದ್ಯಂತ ಎಲ್ಲ ಸೇರಿ ಒಂದು ಶಕ್ತಿಶಾಲಿ ಪಡೆಯನ್ನು ಕಟ್ಕೊಂಡು ನಾವು ಮಂಡ್ಯ ಸಕ್ಕರೆನಾಡು ಅಂತ ಒಂದು ಟೀಮ್ನ ಕಟ್ಕೊಂಡು ಬಂದಿದ್ದೀವಿ ಅಣ್ಣ. ನಿಮ್ಮ ಮ್ಯಾಚ್ ಇರೋದು ಎಷ್ಟೊತ್ತಿಗೆ ಅಣ್ಣ? ನಾಳೆ ಸಂಜೆ 5 ಗಂಟೆಗೆ ಇರೋದು ಅಣ್ಣ. ಇವಾಗ ಪ್ರೋಗ್ರಾಮ್ ಇನಾಗ್ರೇಷನ್ ಇತ್ತು, ಅದಕ್ಕೋಸ್ಕರ ಇನಾಗ್ರೇಷನ್ಗೋಸ್ಕರ ಟೀಮ್ ಎಲ್ಲ ಕರ್ಕೊಂಡು ಬಂದು ಇನಾಗ್ರೇಟ್ ಮಾಡ್ಕೊಂಡಿದ್ದೀವಿ ಅಣ್ಣ. ಯಾವ ರೀತಿಯಾಗಿ ತಯಾರಿ ನಡೆಸ್ಕೊಂಡು ಬಂದಿದ್ದೀರಾ ನೀವು? ಅಣ್ಣ ತಯಾರಿ ನಡೆಸೋಕ್ಕೆ ಅಣ್ಣ ಇವತ್ತು ತಯಾರಿ ಎಲ್ಲ ನಡೆಸ್ಕೊಂಡು ಕ್ರಿಕೆಟ್ ಇಲ್ಲ ಅಣ್ಣ. ಯಾವ್ದು ಆಟ ಚೆನ್ನಾಗಿರುತ್ತೆ ಅವ್ರದ್ದು ಅಣ್ಣ ಮ್ಯಾಚ್ ಚೆನ್ನಾಗಿರುತ್ತೆ. ಇವಾಗ ಎಲ್ಲ ನಮ್ಮ ಟೀಮಲ್ಲೆಲ್ಲ ಎಲ್ಲರೂ 11 ಮುಂಚೆ ಪ್ರಿಪೇರ್ ಆಗಿ ಯಾರು ಬಂದಿಲ್ಲ? ಯಾರು ಎಲ್ಲ ಡೈಲಿ ಕ್ರಿಕೆಟ್ ಅವರೇ ಅಣ್ಣ. ಹಂಗಾಗಿ ಯಾರೂ ಪ್ರಿಪೇರ್ ಆಗಲ್ಲ ಅಣ್ಣ. 15 ಜನ ಆಟಗಾರರು ಅವರೇ ಅಣ್ಣ. 15 ಜನನೂ ಒಂದೊಂಥರ ಒಂದೊಂದು ಹುಲಿಗಳೇ ಅಣ್ಣ. ಹಂಗಾಗಿ ದಿನ ಯಾರ ಆಟ ಚೆನ್ನಾಗಿರುತ್ತೋ ಅವ್ರ ಆಟ ನಡೆಯುತ್ತೆ ಅಣ್ಣ ಅಷ್ಟೇ. ಅಣ್ಣ ಕಪ್ ಗೆಲ್ಲಲ್ಲ ಅಣ್ಣ, ಟ್ರೋಫಿಗೆ ಎತ್ಕೊಂಡು ಹೋಗ್ತೀವಿ ಅಣ್ಣ. ಅಣ್ಣ ಆಲ್ಮೋಸ್ಟ್ ಫಸ್ಟ್ ಪ್ರೈಸೇ ಅನ್ಕೊಂಡಿದೀವಿ ಅಣ್ಣ ನಾವು. ಆಲ್ಮೋಸ್ಟ್ ಯಾಕೆ ಕಾನ್ಫಿಡೆಂಟ್ ಅಂತಿಲ್ಲ ಅಣ್ಣ, ಯಾವುದು ಜೀವನದಲ್ಲಿ ಪರಿಪೂರ್ಣ ಇಲ್ವಣ್ಣ. ಅದಕ್ಕೋಸ್ಕರ 99% ನಮ್ದೇನೆ. ಜೀವನದಲ್ಲಿ ತುಂಬಾ ಕಲ್ತ್ಬಿಟ್ಟು ಮಾತು ಹೇಳಿ. ಹೌದು ಅಣ್ಣ, ತುಂಬಾ ಅನುಭವದ ಮಾತುಗಳು ಅಣ್ಣ. ಅದಕ್ಕೋಸ್ಕರ ಹೇಳಿದೆ, ಎಲ್ಲಿ ಎಣ್ಣೆ ಆದ್ರೂ ಮಂಡ್ಯ ಜಿಲ್ಲೆ ಇಲ್ವ ಅಣ್ಣ, ಎಲ್ಲ ಕಲಿಸುತ್ತೆ ಮಂಡ್ಯ ಸಕ್ಕರೆ ನಾಡು. ಅದು ಟೀಮ್ ಹೆಸರು ಬೇಡ ಸಕ್ಕರೆ. ಹೌದು, ಸಕ್ಕರೆ ನಾಡು ಕ್ರಿಕೆಟರ್ಸ್ ಅಂತಾನೆ ಇರೋದು ಅಣ್ಣ. ನಮ್ಮ ಹಾಲಿ ಕೇಂದ್ರ ಸಚಿವರು ಹಾಗೂ ನಮ್ಮ ಮಂಡ್ಯ ಸಂಸದರಾದ ಮಂಡ್ಯ ಕುಮಾರಣ್ಣವ್ರ ಮಂಡ್ಯ ಕ್ಷೇತ್ರ ಇದು. ಸೊ ನೀವು ಇಲ್ಲಿ ಬಂದಿದ್ದೀರಾ, ಯಾವ ರೀತಿಯಾಗಿ ಇದು ನಿಮಗೆ ವ್ಯವಸ್ಥೆ ಮಾಡಿದ್ದಾರೆ? ನೀವು ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡಿಕೊಟ್ಟಿದ್ರು? ಅಲ್ಲಿಂದ ಬರೋಕ್ಕೆ ಇಲ್ಲಿ ವ್ಯವಸ್ಥೆ ಆಗಿದೆ ಎಲ್ಲನೂ. ಒಂದು ಟ್ರಾವೆಲಲ್ಲಿ ಬಂದಿದ್ದೀವಿ ನಾವು, ಒಂದು ಸ್ವಲ್ಪ ಓನ್ ವೆಹಿಕಲ್ಗಳಲ್ಲಿ ಬಂದಿದ್ದೀವಿ ಇಲ್ಲೇ ಇದ್ದವರು. ಇಲ್ಲೆಲ್ಲ ಒಳ್ಳೆ ರೂಮ್ಗಳು ಫೆಸಿಲಿಟಿಗಳೆಲ್ಲ ಇದೆ, ಊಟ ತಿಂಡಿ ಎಲ್ಲ ಮಾಡಿದ್ದಾರೆ, ಒಳ್ಳೆ ಚೆನ್ನಾಗಿದೆ, ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಪಂದ್ಯಕೂಟಗಳು ಚೆನ್ನಾಗಿ ನಡೀತಿದೆ, ನೀವೇ ನೋಡ್ಬೋದು. ಒಳ್ಳೆ ಫೆಡ್ಲೈಟ್ಗಳೆಲ್ಲ ಹಾಕಿ ಚೆನ್ನಾಗಿ ಸಾಕ್ತಾ ಇದೆ. ನಾನು ಅದನ್ನೇ ಮೊದಲೇ ಹೇಳೋದಲ್ಲ, ಯಾರು ಚೆನ್ನಾಗಿರುತ್ತೆ ಅವ್ರಿಗೆ ಗೆಲ್ತಾರೆ ಅಷ್ಟೇ. ಬೇರೆ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರಾ ಈ ಮ್ಯಾಚಲ್ಲಿ? ಎಕ್ಸ್ಪೆಕ್ಟೇಷನ್ ಏನಿಲ್ಲ ಅಣ್ಣ. ಈಗ ಯುವಕರಿಗೋಸ್ಕರ ಯುವಕರನ್ನ ಕ್ರಿಕೆಟ್ ಆಡಬೇಕು. ಯುವಕರಿಗೆ ಇಲ್ಲಿಂದ ಯಾರಿಗಾರ ಒಂದಷ್ಟು ಜನಕ್ಕೆ ಬದುಕು ಕಟ್ಕೊಳಕ್ಕಾಗ್ಬೋದು, ಏನಕ್ಕಾರ ಆಗ್ಬೋದು, ಇಲ್ಲ ಮುಂದೆ ಸಾಗಕ್ಕಾದ್ರೂ ಕ್ರೀಡಾ ಕ್ಷೇತ್ರದಲ್ಲಿ ಮುಂದೆ ಹೋಗ್ಬೋದು. ಅದಕ್ಕೋಸ್ಕರ ಯಾರಿಗಾರ ಏನಾರು ಒಂದು ಒಳ್ಳೇದಾಗುತ್ತೆ ಅನ್ಕೊಂಡು ಬಂದಿದ್ದೀವಿ ಅಣ್ಣ. ಮಂಡ್ಯ ಸಕ್ಕರೆನಾಡು ಟೀಮ್ ನಮ್ಮದು. ನಾವು ಗೆಲ್ಲೇಬೇಕು ಅಂತ ಬಂದಿರೋದು. ಕುಮಾರಣ್ಣ ಅವರು ನಮ್ಮ ಮಂಡ್ಯ ಜಿಲ್ಲೆಯ MP ಆಗಿರೋದ್ರಿಂದ ಕುಮಾರಣ್ಣ ಅವ್ರಿಗೆ ಪ್ರಶಸ್ತಿನ ಕೊಟ್ಟು ಅವರಿಗೆ ಸನ್ಮಾನ ಮಾಡಿ ನಾವೆಲ್ಲ ಇದು ಮಾಡಬೇಕು ಅಂತಲೇ ಇಲ್ಲಿ ಬಂದಿರೋದು. ನಮ್ಮ ಮಂಡ್ಯ ಟೀಮು ಗೆಲ್ತೀವಿ, ಗೆಲ್ಲಬೇಕು ಅಂತಲೇ ಬಂದಿದ್ದೀವಿ. ಮತ್ತು ಇಲ್ಲಿ ಎಲ್ಲ ಪ್ಲೇಯರ್ಸ್ಗಾಗಿರ್ಬೋದು ಸೌಕರ್ಯ, ರೂಮದು, ಊಟ ವ್ಯವಸ್ಥೆ, ಟ್ರಾವೆಲಿಂಗ್ದಾಗಿರ್ಬೋದು, ಪ್ರತಿ ವ್ಯವಸ್ಥೆಯಿಂದ ಸಮವಸ್ತ್ರ ಪ್ರತಿ ಎಲ್ಲನೂ ಪಕ್ಷ ನೋಡ್ಕೊಂಡಿದೆ. ಇದೇ ಪ್ರಥಮ ಬಾರಿಗೆ JDS ಪಕ್ಷ ಒಂದೇನೋ ಹೊಸ ಹೆಜ್ಜೆ ಇಟ್ಟಿದೆ ಯುವಕರಿಗೋಸ್ಕರ. ಅದು ಎಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ರೀಚ್ ಆಗಿದೆ. ಇದನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ವರ್ಷ ಪ್ರತಿ ವರ್ಷವೂ ಮಂಡ್ಯ ಡಿಸ್ಟಿಕಲ್ಲಿ ನಮ್ಮ ರಾಜ್ಯದಾದ್ಯಂತ JDS ಪಕ್ಷ ಮಾಡ್ತದೆ. ಮತ್ತು ವಿಶೇಷವಾಗಿ ಏನು ಅಂದರೆ ಯುವಕರಿಗೆ ಒಂದು ಇದಾಗಬೇಕು ಅಂದ್ಬಿಟ್ಟು ಇದು ಮಾಡಿರೋದು. ನೆಕ್ಸ್ಟು ಯುವತಿಯರಿಗೋಸ್ಕರ ಸ್ಪೋರ್ಟ್ಸ್ ಎಲ್ಲ ಥರನ ನಮ್ಮ JDS ಪಕ್ಷ ಮಾಡ್ತಾಯಿದೆ. ಅದರಿಂದಾಗಿ ನಾವು ಮಂಡ್ಯ ಟೀಮಿಂದ ಬಂದಿದ್ದೀವಿ, ಗೆಲ್ಲಬೇಕಂತ ಬಂದಿದ್ದೀವಿ. ನಾವು ಗೆಲ್ತೀವಿ, ತಗೊಂಡು ಕುಮಾರಣ್ಣವ್ರಿಗೆ ಪ್ರಶಸ್ತಿನ ಕೊಡ್ತೀವಿ ಅಷ್ಟೇ. ಎಷ್ಟು ಜೋಶಲ್ಲಿ ಇದ್ದೀರಾ, ಗೆಲ್ತೀರಾ ಅನ್ನೋದು? ಗೆಲ್ತೀವಿ. ನಮ್ಮ ಟೀಮು ಲೀಡರ್ ಇದ್ದಾರೆ ಇಲ್ಲಿ ಗಣೇಶ್ ಅವರು ಅಂತ. ಇವರು ಎಲ್ಲ ದೇವ್ರ ಹತ್ರ ಹೋಗಿ ಬೇಡ್ಕೊಂಬಂದಿದ್ದಾರೆ, ನಮ್ಮದೇ ಟೀಮ್ ಗೆಲ್ಲಬೇಕು ಸಪೋರ್ಟ್ ಅಂದ್ಬಿಟ್ಟು. ಅದರಿಂದಾಗಿ ಒಂದು ಓಪಲ್ ಇದ್ದೀವಿ, ನಾವೇ ಗೆಲ್ತೀವಿ. ಯಾಕಂದರೆ ನಮ್ಮ ಟೀಮ್ ಚೆನ್ನಾಗಿದೆ, ಕ್ಯಾಪ್ಟನ್ ಇರ್ಬೋದು, ನಮ್ಮ ಟೀಮರೆಲ್ಲ ಸ್ಟೇಟ್ ಪ್ಲೇಯರ್ ಆಡೋಂಥ ಟೀಮ್ ಇರೋ. ಅದರಿಂದ ನಮ್ಮ ಟೀಮ್ ಚೆನ್ನಾಗಿದೆ, ನಾವು ಗೆಲ್ತೀವಿ. ಮಂಡ್ಯ ಜನತೆಯ ದೇವರು ಅಂದರೆ ಕಾಲಭೈರವೇಶ್ವರನೇ. ಹಂಗಾಗಿ ನಾವು ಕಾಲಭೈರವೇಶ್ವರನ್ನ ನಂಬಿದ್ದೀವಿ, ಬಂದಿದ್ದೀವಿ, ನಾವು ಮ್ಯಾಚ್ ಗೆಲ್ತೀವಿ ಅನ್ಕೊಂಡಿದ್ದೀವಿ. ನಮ್ಮ ಟೀಮು ಏನೋ ಹೊಸ ಉರುಪಿನೊಂದಿಗೆ ಕ್ರಿಕೆಟ್ ಆಡೋಕೆ ಬಂದಿದ್ದಾರೆ. ಅವ್ರಿಗೆ ವಿಜಯಶಾಲ ಆಗಲಿ ಮತ್ತು ಕಪ್ ಗೆದ್ಕೊಂಬರ್ಲಿ ಅಂತ ಆಶಿಸ್ತೀನಿ. ಅದೇ ರೀತಿ ಇದೊಂದು ನಮ್ಮ ಪಾರ್ಟಿಯಿಂದ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಸಂಘಟನೆ ಮಾಡೋದಕ್ಕೆ ನಮ್ಮ ದೇವೇಗೌಡರ ಅಪ್ಪಾಜಿಯವರ ಹುಟ್ಟುಹಬ್ಬದೊಂದು ಪಕ್ಷ ಸಂಘಟನೆ ಮಾಡಲಿಕ್ಕೆ ನಮ್ಮ ಚಂದನಣ್ಣ ಆಗಿರ್ಬೋದು ಮತ್ತು ನಿಖಿಲಣ್ಣ ಆಗಿರ್ಬೋದು ಇದೊಂದು ಅವಕಾಶ ಸದುಪಯೋಗ ಪಡಿಸ್ಕೊಳ್ಳಿ. ಅದೇ ರೀತಿ ಕ್ರಿಕೆಟ್ ಆಡೋರು ನಮ್ಮ ಹುಡುಗರು ಏನೋ ಒಂದು ಉರುಪಲ್ಲಿದ್ದಾರೆ. ಎಲ್ಲರೂ ಬಂದು ಬೆಂಗಳೂರಲ್ಲಿರುವಂಥ ಮಂಡ್ಯ ಜಿಲ್ಲೆಯ ಎಲ್ಲ ಕಾರ್ಯಕರ್ತ ಬಂಧುಗಳು, ನನ್ನ ಆತ್ಮೀಯ ಮಿತ್ರರು ಎಲ್ಲರೂ ಬಂದು ಈ ಟೀಮ್ನ ಸಪೋರ್ಟ್ ಮಾಡಿ, ಈ ಮ್ಯಾಚ್ನ ನೋಡಿ ಮತ್ತು ನಮ್ಮ ಪಕ್ಷಕ್ಕೆ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಮನವಿ ಮಾಡ್ತಾರೆ. ಸರ್ ತುಂಬ ಹುಮ್ಮಸ್ಸಲ್ಲಿದ್ದಾರೆ. ಇಷ್ಟು ವರ್ಷ ಒಂದು ಸಂಘಟನೆಗೆ ಒಂದು ಬೇಸಿಕ್ ಬೇಕಿತ್ತು, ನಮಗೆ ಬೇಸ್ ಬೇಕಿತ್ತು. ಈ ಬೇಸ್ನ ನಮ್ಮ ಯೂತ್ ಅಧ್ಯಕ್ಷರು ಮತ್ತು ನಿಖಿಲಣ್ಣರು ಮಾಡಿಕೊಟ್ಟಿದ್ದಾರೆ. ಅದನ್ನು ನಾವು ಉಳಿಸ್ಕೋತೀವಿ ಮತ್ತು ಪಕ್ಷ ಸಂಘಟನೆಗೆ ನಾವು ಸಕ್ರಿಯವಾಗಿ ಇರ್ತೀವಿ ಸರ್ ಯಾವಾಗಲೂ. ಸರ್ ಮುಂದಿನ ಚುನಾವಣೆಯಲ್ಲಿ 100ಕ್ಕೆ 100% ಕುಮಾರಣ್ಣ ಮುಖ್ಯಮಂತ್ರಿ ಆಗೋದು ಅಂತ ಸತ್ಯ. ಈ NDA ಮೈತ್ರಿಕೂಟ ಏನಿದೆ, NDA ಮೈತ್ರಿಕೂಟದಲ್ಲಿ ನಾವು ಮುಂದುವರಿತೀವಿ. ಅದೇ ರೀತಿ ನಮ್ಮ ಪಕ್ಷನ ಜೊತೆಗೆ ಸದೃಢವಾಗಿ ನಾವು ಬೆಳೆಸೋಕ್ಕೆ ನಾವು ಶತಾಯಗತಾಯ ಪ್ರಯತ್ನ ಮಾಡ್ತೀವಿ. ಶತಾಯಗತಾಯ ಮುಂದಿನ ಚುನಾವಣೆಯಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ, ಮಾಡ್ತೀವಿ. ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣಗೆ ಮಂಡ್ಯದವರು ವಾಗ್ದಾನ ಕೊಟ್ಟರೆ ಇಡೀ ಇಂಡಿಯಾ ವಾಗ್ದಾನ ಕೊಟ್ಟಂಗೆ ನಾವು ಮಾಡ್ತೀವಿ.
ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.